ಪಾರ್ಥಕುಮಾರ ಅಭಿಮನ್ಯು ಹೇಗೆ ವಿರೋಧಿಯ ನೆಲೆಯಲ್ಲಿದ್ದವ ನಾನು. ಆದರೂ ನಿನ್ನನ್ನು ಹೊಗಳುತ್ತಾ ಇದ್ದೇನೆ ಯಾಕೆ? ಗುಣಕ್ಕೆ ಮತ್ಸರ ಇಲ್ಲ. ಅಭೇದ್ಯವಾದಂತಹ ಈ ಚಕ್ರವ್ಯೂಹವನ್ನು ಭೇದಿಸಿ ನಮ್ಮ ಸೇನಾಜಾಲವನ್ನೆಲ್ಲ ಸವರುತ್ತಾ ಮುಂದರಿಯುತ್ತಾ ಇದ್ದೀಯಲ್ಲ, ಆದ್ದರಿಂದಲೇ ನಿನ್ನ ಬಲು ಹೀಗಿನ್ನು ಸರಿಯದಾರು ಹಾಗೆ ಹೊಗಳಲೇಬೇಕು. ಬೆಂಕಿಯ ಚೆಂಡಿನಂತೆ ಪ್ರಜ್ವಲಿಸುತ್ತ ವಿರೋಧಿಗಳನ್ನ ಸದಾ ಬಡಿಯುವ ಆ ನಿನ್ನ ಕರಚಮತ್ಕೃತಿಗೆ ಯಾರು ತಲೆದೂಗಲೇಬೇಕು. ಆದ್ದರಿಂದಲೇ ಈ ನಮ್ಮ ಸೇನೆಯ ನಾಯಕನವಾದಂತಹ ಈ ಕೌರವನೇ ನಿನ್ನನ್ನು ಹೊಗಳಿದ್ದು ನಿನ್ನ ಕುರಿತಾಗಿ ಹೊಗಳಿಕೆ ಅಲ್ಲಯ್ಯ, ಮತ್ತೆ ನಿನ್ನ ಅಪ್ಪನ ಬಗ್ಗೆ ನಾವು ಹೆಮ್ಮೆ ಪಡಲೇಬೇಕು. ಅಂದ್ರೆ ಫಲಗುಣನು ಕೃತಾರ್ಥನಾದ ಯಾವುದರಿಂದ ನಿನ್ನಂತ ಮಗನನ್ನ ಪಡೆಯುವುದರ ಮೂಲಕ ಹಲವು ಮಕ್ಕಳಿಗೆ ಅಪ್ಪ ಅಂತ ಅನ್ನಿಸಿಕೊಳ್ಳುವುದರಿಂದ ಯಾವ ಪ್ರಯೋಜನ ಇಲ್ಲ. ಕಾರ್ಯಕ್ಕೆ ಬಾರದ ಹಲವು ಮಕ್ಕಳಿಗಿಂತಲೂ ನಿನ್ನಂತ ಒಬ್ಬ ಮಗನಿಗೆ ಅಪ್ಪ ಅಂತ ಅನ್ನಿಸಿಕೊಂಡ್ರೆ ಆ ತಂದೆತನ ಸಾರ್ಥಕ ಆದ ಹಾಗೆ. ಆದ್ದರಿಂದಲೇ ನಿನ್ನ ಕಾರ್ಯವೈಖರಿಯಿಂದ ನೀನು ನಿಮ್ಮ ಕುಲಕ್ಕೆ ರತ್ನಪ್ರಾಯ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಈ ಮಾತನ್ನು ನೀನು ಹೇಳಿದ್ದು ಬಹಳ ಯೋಗ್ಯ ಆಯ್ತು. ಹಾಗಾಗಿ ನಾನೇ ಹೇಳಿದ್ದೆ. ಯಾಕೆ ಅಂತ ಉತ್ತರ ಕೇಳಿ ತೀರ್ಮಾನಿಸು. ಏನು? ಹಲವರೇತ ಕೊಬ್ಬ ಸಾಕು ಕುಲಕ್ಕೆ ರತ್ನನು. ನನ್ನಪ್ಪ ಪಾರ್ಥನಿಗೆ ನಾನು ಒಬ್ಬನೇ ಮಗ. ಒಬ್ಬನೇ? ಎಂಥ ಮಗ? ಕುಲಕ್ಕೆ ರತ್ನನು. ನಿಮ್ಮಪ್ಪ ಧೃತರಾಷ್ಟ್ರನಿಗೆ ನೀವು ಮಕ್ಕಳಿದ್ದೀರಿ. ಸರಿಯಾಗಿ 100 ಮಂದಿ ಇದ್ದೇವೆ ಅಲ್ವಾ? ಎಲ್ಲ ಯಾರ್ಯಾರು ಮನೆ ಹಾಳು ಮಾಡುವ ಬುದ್ಧಿಪಿಂಡಗಳಾದ್ರಲ್ಲ. ಸಂತೋಷ ಆಯ್ತಾ? ಆಗದೆ ಇದ್ದೀತ. ಯಾಕೆಂದ್ರೆ ಒಬ್ಬೊಬ್ರು ಒಂದೊಂದು ವಿಭಾಗದಲ್ಲಿ ಅಷ್ಟೇ. ಈಗ ರಾಜಕೀಯವಾಗಿ ನಾವು ಹಲವರ ಮನೆ ಹಾಳು ಮಾಡಿರಬಹುದು, ಆದ್ರೆ ಅದರಿಂದ ನಮ್ಮ ಅಭ್ಯುದಯ ಆದದ್ದು ಸುಳ್ಳಲ್ವಲ್ಲ. ಇಷ್ಟೊತ್ತಿನವರೆಗೆ ನೀನೇನಾದ್ರೂ ಸಾಧಿಸಿರಬಹುದು ಅಥವಾ ಹೋರಾಟ ನಡೆಸಿರಬಹುದು, ಅದೆಲ್ಲ ನಮ್ಮ ಎದುರಿನಲ್ಲ ಅಲ್ವೇ ಅಲ್ಲ. ಯಾಕಂದ್ರೆ ನೀನ್ ಎಷ್ಟಂದ್ರು ಸಣ್ಣ ಹುಡುಗ ಅಲ್ವೇನಾ? ಇದು ಮೊದಲ ಹೇಳಿದ್ರೆ ಇದೊಂದು ಮಾತು ಹೌದು. ಹೌದಾ? ಯಾವುದು ಯಾವುದು? ನಾನು ಬಾಣಗಳಿಗೆ ನಾನು
ನೀನು ಆಡಿದೆ ನನ್ನ ಲಕ್ಷ್ಯಕ್ಕೆ ಬರ್ಲಿಲ್ಲ. ಕಡೆಯಾಗೊಂದು ಮಾತಾಡಿದೆ ನೋಡು, ಈ ಸ್ಥಳಕ್ಕೆ ಬೇಕೋ ಬೇಡ ವಿಷಯ ಬೇರೆ, ಆಡಿದ ವಿಷಯ ಹೌದು. ಯಾವುದು? ನಾನು ಹುಡುಗ ಎನ್ನುವುದು ಸಣ್ಣ. ಆದ್ರೆ ಒಂದು ಪ್ರಶ್ನೆ, ಏನು? ವ್ಯಕ್ತಿಯವರವನ ಯೋಗ್ಯತೆಯ ಅಳತೆಗೋಲು ಕಳೆದ ಮಳೆಗಾಲವೋ ಬೆಳೆದ ಆಕಾರವೋ? ಎರಡೂ ಅಲ್ಲ. ಮತ್ತೆ ಆತನ ಯೋಗ್ಯತೆ ಪ್ರಕಟಗೊಳ್ಳುವುದು ಸಾಹಸದಿಂದ. ಹಾಗಾದ್ರೆ ನೀನು ಆಡಿದ ಮಾತಿಗೆ ಅರ್ಥ ಏನು? ಅಭೇದ್ಯ ಎಂದು ಯಾರು ತೀರ್ಮಾನಿಸಿದ್ದಾರೋ ಅಂತಹದ್ದನ್ನೇ ಭೇದ್ಯವಾಗಿಸಿದ ಸಾಹಸಿ ನಾನು. ವಯೋಮಾನದಲ್ಲಿ ನಾನು ಅನುಗನಾದ್ರೆ ಏನಾಯ್ತೋ, ಕರದಲ್ಲಿ ತೂಗುತ್ತಿರುವ ಹೊಸ ಮಸದ ಬಾಣಗಳಿಗೆ ಬಾಲತನ ಉಂಟೆ? ಅದಿಲ್ಲ. ನನ್ನ ಕೈಯ ಗುರಿ ಏನು, ಶರದಿಂದ ಆಗುವ ಉರಿ ಏನು, ಅದರಿಂದ ನಿನ್ನ ಪರಿ ಏನು ನೋಡ್ಬೇಕಾ? ನೀನ ತೋರಿಸ್ತೇನೆ, ಮಾಡೋಣ ಬಾ. ನಿನ್ನೊಡನೆ ಮಾರಮರೆತು ನಾನು ಯುದ್ಧವನ್ನ ಸಂಘಟಿಸಿಕೊಳ್ಳಲಿಲ್ಲ. ಬಿಡುವ ತೊಡುವ ಚಮತ್ಕೃತಿ ದ್ರೋಣನಿಂದ ಆಗಲಿಲ್ಲ. ಇಲ್ವಾ? ಆ ರುಚಿ ನೀನೂ ನೋಡ್ಲಿಲ್ಲ. ಇಲ್ಲ. ನನಗೂ ನಿನ್ನ ಬಾಣ ಪ್ರಹಾರಗಳಾಗಲಿಲ್ಲ. ಮತ್ತೆ ಯಾಕೆ ಸೋತೆವು ಈ ಮಾತು? ಅದು ಬೇಕು. ಆಕರ್ಷಣೆಯಲ್ಲಿ ಆನಂದ ಕಂದ, ಧರ್ಮದಲ್ಲಿ ಧರ್ಮ ಜಿಜ್ಞಾಸುವಾಗಿರುವಂತಹ ಧರ್ಮನಂದನ, ಬಲದಲ್ಲಿ ಭೀಮಸೇನ, ಸಾಹಸ ಪ್ರವೃತ್ತಿಯಲ್ಲಿ ಅರ್ಜುನ ದೇವ, ಸಜ್ಜನನಾಗಿ ನಕುಲ, ಜ್ಞಾನಿಯಾಗಿ ಸಹದೇವ, ಆಮೇಲೆ ಅಭಿಮನ್ಯು. ನೀನೊಬ್ಬನೇ ಅಲ್ವೋ? 7 ಮಂದಿ ಇದ್ದೀರಿ ನಿನ್ನಲ್ಲಿ. ಎಲ್ಲವೂ ಮೈಗೂಡಿರುವಂತಹ ನೀನು ನನ್ನ ಎದುರಿಗೆ ಬಂದಾಗ ಮಾನಸಿಕವಾಗಿ ನಾನು ಸೋತು. ಹಾಗೆ ಹೌದೌದು. ನನ್ನ ಪರಮಶಿಷ್ಯನಾಗಿರುವಂತಹ ಅರ್ಜುನ ಬಾಲ್ಯವನ್ನು ಕಂಡಂತೆ ಆಯಿತು. ಅಬ್ಬ, ಕದಳಿಯೋಳ ಮತದಾನೆ ಹೊಕ್ಕಂದದಲ್ಲಿ ಹೆಚ್ಚಿದ ಚಾತುರಂಗದ ಮೆರೆಯನ್ನೊಟ್ಟಿದು ಮೂಳೆ ಹೊಕ್ಕನು ಸಂತ ನೊಡೆ ತುಳಿದು ಇದಿರಲೈತಃ ಮಹಾರಥವನ್ನ ಝಾಡಿಸಿ ಕೆಲಬಲ ಅದೊಳಿಯ ಷಡುರಥನನ್ನ ಕೊಂದು ಕಳೆದು ಅವರೆಲ್ಲ ಹೇಳ್ತಾ ಇದ್ದಾರೆ, ಕಾಲನ ಲೀಲೆಯಾಯಿತು ವಿಷಮ ಸಮರಂಗ. ಇದು ಅಭಿಮನ್ಯುವಿನ ಪರಾಕ್ರಮ ಎಂದು. ಬಳಿರೆ ಹುಟ್ಟಿ ಬರಬೇಕು ನಿನ್ನಂಥವನು, ಬೆಳೆಯಬೇಕು, ಬೆಳೆದು ಹಿಮ್ಮರವಾಗಿರಬೇಕು, ಲೋಕದವರಿಗೆ ಆದರ್ಶಪ್ರಾಯನಾಗಿ. ಇನ್ಯಾರಾದ್ರೂ ಬಿಲ್ಲನ್ನು ಹಿಡಿಯುವುದಿದ್ರೆ ಅರ್ಜುನ ನಿನ್ನ ಅಪ್ಪನಲ್ಲ, ನಿನ್ನನ್ನು ಸ್ಮರಿಸಿಕೊಳ್ಳಬೇಕು. ಸರಿ, ಅಂತದಕ್ಕೆ ನಾವು ಅವಕಾಶ ಮಾಡಿಕೊಡಬೇಕು. ಹೌದಾ? ನೀನು ಇದರಾಗಿ ಬಂದು ನಿಂತದ್ದು ಯಾರ ಬಳಿ ಗೊತ್ತಾ? ಗುರುದ್ರೋಣರ ಬಳಿ. ಅಗ್ರತ ಚತುರೋವೇದ ಪ್ರಸ್ತುತ ಸ ಶರಂಧನು. ಇದಂ ಬ್ರಾಹ್ಮಂ ಇದಂ ಕ್ಷಾತ್ರಂ ಶಾಪಾದಪಿ ಶರಾದಪಿ. ಗೊತ್ತಿದೆ, ವಿಶ್ವಾಸ ಇದೆ, ಗೌರವವೂ ಇದೆ. 2 ವಿಧಾನದಿಂದಲೂ ನಮ್ಮಂತಹ ಬ್ರಾಹ್ಮಣರು ನಿಮ್ಮಂತನ್ನು ಸಂಹರಿಸಬಹುದು. ಆದ್ರೆ ಕಾರ್ಯಕಾರ್ಯ ವಿವೇಚನೆ, ಫಲಾಫಲಗಳಂತಹ ನಿರ್ಧಾರ ಎಲ್ಲವನ್ನೂ ನಾವು ಗಮನಿಸಬೇಕಾಗ್ತದೆ. ನಾನು ಮುಳಿದು ಏನಾದ್ರೂ ನಿನ್ನ ಮೇಲೆ ಬಾಣ ಪ್ರಯೋಗ ಮಾಡಿದ್ರೆ ಅಯ್ಯೋ ನೀನು ಸಾಹಿತ್ಯಲ್ಲ, ಶಿಶುವಾಗಿರುವಂತಹ ನೀನು ಸತ್ತರೆ ಹತ್ಯಾದೋಷ ನನ್ನ ಹೆಡತಲೆಯಲ್ಲಿ. ಆ ಕಾರಣಕ್ಕಾಗಿ ಸುಮ್ಮನುಳಿದ್ದೇನೆ ಬಾಲಕ, ಮರಳು. ಈ ಮಾತಿಗೆ ಒಂದು ಉತ್ತರವಾಗಿ ಒಂದು ಪ್ರಶ್ನೆ ಕೇಳ. ಯಾರಲ್ಲಿ? ನಿಮ್ಮಲ್ಲಿ. ಕೇಳು. ಶಿಶುತನದಲ್ಲಿ ಸಂಬರನೆಂಬ ಸುರನ ಅಸುಗೊಳ್ಳನೆ ಸ್ಮರನು ಶಿಶುತನದಲ್ಲಿ ಸಂಬರನೆಂಬ ಸುರನ ಅಸುಗೊಳ್ಳನೆ ಸ್ಮರನು, ಅಸುರನ ಅಸುಗೊಳ್ಳನೆ ಸ್ಮರನು. ಶಶಿಧರ ಸುತ ಗುಹತಾರಕ ದೈತ್ಯನ ಉಸಿರನ್ನು ತೊಲಗಿಸಲೇ. ಒಂದು ಮಾತು ಕೇಳಲ್ಲ. ಏನು? ಒಂದೊಂದು ಕಾಲದಲ್ಲಿ ತಾರಕನೆಂಬ ಘೋರ ದಾನವನನ್ನು ಕೊಂದವ ಯಾರ ಸ್ವಾಮಿ? ಭಾಗವತರು ಹೇಳ್ತಾರೆ, 6 ಮತ್ತೊಂದನೆಯ ದಿನದಲ್ಲಿ ಘೋರ ದೈತ್ಯನ ಶಿಲವರಿದ
ಮಯೂರ ವಾಹನ ಸುಬ್ರಹ್ಮಣ್ಯ ಅಂತ. ಸಣ್ಣವನಿರುವಾಗಲೇ ಮಾಡಿದ್ದಲ್ವಾ ಹಾ. ಅಲ್ಲವೇ ಎಂಬಲ್ಲಿಗೆ ಈ ಸ್ಥಳಕ್ಕೆ ಅಂದ್ರೆ ಯುದ್ಧ ಕ್ಷೇತ್ರಕ್ಕೆ ವಯಸ್ಸು ಮುಖ್ಯ ಅಲ್ಲ ಎನ್ನುವುದನ್ನು ಕಾಣಿಸಿಕೊಟ್ಟ ಹಾಗಾಯ್ತು ಅಲ್ವೇ. ಇಲ್ಲ ನಡೆದ ಇನ್ನೊಂದು ಕಥೆಯನ್ನು ಹೇಳ್ತೇನೆ. ಶಂಬರನೆಂಬ ಅಸುರನನ್ನು ನನ್ನ ಮಾವನ ಮಗ ಕೊಂದಿದ್ದಾನೆ. ನಮಗೆಲ್ಲ ಅವರು ಸ್ಫೂರ್ತಿಯ ಮೂರ್ತಿಗಳು ಸ್ವಾಮಿ, ನಾವ್ಯಾಕೆ ಮಾಡಬಾರ್ದು? ನೆನಪಿಸಿಕೊಳ್ಳಬೇಕು ಹಳೆಯ ಕಥೆಗಳನ್ನೆಲ್ಲ ಅಲ್ವಾ, ಬೇಕೇ ಬೇಕಾಗ್ತದೆ ಅಲ್ವಾ. ಆದ್ರೆ ಸಂಬಂಧವೋ ಸಮಯೋಚಿತವೋ ಎಂದು ಅವಲೋಕಿಸಬೇಕಾಗ್ತದೆ. ಯಾಕಲ್ಲವಾಗ್ತದೆ? ತಾರಕಾಸುರ ವರ ಪಡೆದದ್ದೇ ಹಾಗೆ ಹರನ ಮಗನಿಂದಲೇ ಮರಣ, ಶಂಬರಾಸುರ ವರ ಪಡೆದದ್ದೇ ಹರಿಯ ಮಗನಿಂದಲೇ ಮರಣ. ವರಬಲಾನ್ವಿತರಾಗಿರುವಂತಹ ಅವರನ್ನ ಸಂಹಾರ ಮಾಡಲು ಕಾಲವು ಪ್ರಚೋದಿಸಿತು. ಕಾರಣ ದೇಹರಾಗಿ ಇವರಿಬ್ಬರು ಜನ್ಮಿಸಿದ್ರು ವಿನಃ ಅನ್ಯತ್ರವಲ್ಲ. ಏನು ದ್ರೋಣವದಗೆ ನೀನು? ಖಂಡಿತ ಇಲ್ಲ, ಬ್ರಹ್ಮಹತ್ಯೆ ನಾನು ಮಾಡುವುದಿಲ್ಲ. ನಾನು ಅಭಿಮನ್ಯಿಂದಲೇ ಸಾಯ್ಬೇಕು ಅಂತ ವರ ಪಡ್ಕೊಂಡಿದ್ದೇನ? ಸೋಲುವುದಿಲ್ಲ ಅಂತ ಯಾರು ವರ ಕೊಡ್ಲಿಲ್ಲಲ್ಲ. ಸೋಲು ಗೆಲುವು ನಿರ್ಧಾರ ಆಗುವುದು ಯಾವಾಗ? ಹೋಗುದಿಲ್ಲ ನೀನು. ಯಾಕೆ ಹೋಗ್ತಾ? ಕೈಗೆ ನೋಯ್ತಾ ಶಿಶುತನದಲ್ಲಿ ಸಂಬರನೆಂಬದು ಆಕ್ಷೇಪ ಮಾಡಿದ್ರೆ ನನ್ನ ಬಾಣ ನಿಮ್ಮ ಕುತ್ತಿಗೆಗೆ ಬಂದಿತ್ತು. ಕುತ್ತಿಗೆಗೆ ಬಂದಿತ್ತು. ಎಳೆಯ ಮಗುವಾಗಿರುವಂತಹ ಇವನನ್ನು ಬೆಳೆಯ ಬಿಟ್ಟರೆ ಅಬ್ಬಾ ಗುರಿಯಿಟ್ಟು ಬಾಣ ಹೊಡೆದ, ನಮ್ಮ ಹೆಬ್ಬೆರಳಿಗೆ ಹೊಡೆದ. ಕಾರಣ ಇವನ ಸಾಹಸವಲ್ಲ, ನಮ್ಮ ಪಾಪ. ಪಾಪದ ಫಲವನ್ನು ನಾವು ಅನುಭವಿಸಲೇಬೇಕಾಗಿದೆ. ಯಾಕೆ? ಹಿರಣ್ಯ ಧನುವಿನ ಸಾಕು ಮಗನಾಗಿರುವಂತಹ ಏಕಲವ್ಯ ಮಣ್ಣಿನ ಮೂರ್ತಿಯಲ್ಲಿ ನನ್ನನ್ನು ಪ್ರತಿಷ್ಠಾಪಿಸಿಕೊಂಡು ಆರೋಪಿಸಿ ನೀವೇ ಗುರುವೆಂದು ತಿಳಿದು ವಿದ್ಯಾಭ್ಯಾಸ ಮಾಡಿದ. ಶಬ್ದವೇದಿ ಮಾರ್ಗಗಳನ್ನು ಅಭ್ಯಾಸ ಮಾಡಿ ಪಾಂಡವರ ಸ್ಮಾನದ ಬಾಯಿಗೆ ಬಾಣಗಳನ್ನು ಪುಂಖಾನುಪುಂಖವಾಗ ತೂರಿದಾಗ ಸಮಸ್ಯೆ ಉದ್ಭವಕ್ಕೆ ಬಂತು. ಯಾರಿಂದ ಏನು ಅಂತ ನನಗರ್ಥವಾಯಿತು. ಕ್ಷತ್ರಿಯರ ಮುಂದೆ ನಿಷಾದನೊಬ್ಬ ಹೀಗೆ ಬೆಳೆಯಬಾರದು, ಅದಕ್ಕೆ ಕಾರಣ ನಾನೇ ಆಗ್ತೇನಲ್ಲ ಎಂಬುದಕ್ಕಾಗಿ ಅವನಲ್ಲಿ ಹೋಗಿ ಗುರುದಕ್ಷಿಣೆ ಕೇಳಿದೆ. ಕೇಳಿದೆ ಅಂತಂದ್ರೆ ಏನು? ಧನುರ್ಧಾಹ ಈ ಲೋಕದಲ್ಲಿ ಹಾಗಾಗಬೇಕೆಂದು ಕೇಳಿ ಗುರುದಕ್ಷಿಣೆ ಏನು ಕೊಡಬೇಕು ಕೇಳಿದಾಗ ನಿನ್ನ ಹೆಬ್ಬೆರಳನ್ನೇ ಕತ್ತರಿಸಿಕೊಡುವ. ಹೌದು, ಆಗ ನಾನು ಮಾಡಿದ ಪಾಪ. ಎಳೆಯ ಮನಸ್ಕ, ಬೆಳೆಯುವ ಬುದ್ಧಿ ಇತ್ತು, ಲೋಕದಲ್ಲಿ ಅದ್ವಿತೀಯನಾಗಬೇಕು ಎಂಬಂತಹ ಕಾಂಕ್ಷೆ ಇತ್ತು. ಅವನ ತಪಸ್ಸನ್ನು ಮಣ್ಣುಗೂಡಿಸಿದಂತಹ ಪ್ರತಿಫಲವಾಗಿ ಈ ಎಳೆಯ ಮಗುವಿನಿಂದ ನನಗೆ ಈ ಶಾಸ್ತಿ ಆಯಿತು. ಒಳ್ಳೆಯದೇ ಆಯಿತು, ಸ್ವಲ್ಪ ಸಾವರಿಸಿಕೊಳ್ಳುತ್ತೇನೆ. ನಮ್ಮಲ್ಲಿ ಕೆಲವರು ಇದ್ದಾರಪ್ಪ, ಅಭಿಮನ್ಯ ಕೈಯ ರುಚಿ ನೋಡಬೇಕು. ಅವರು ಅರಸ ಬಿಡು ಚಿಂತೆಗಳನ್ನು ಪಾಂಡವರ ದುರಕ್ಕೆ ತಾನಿಹೇನೆಂದರು. ಎಷ್ಟೊತ್ತಿಗೂ ಅದು ಅವರ ಅಬ್ಬರವೇ. ಆದ್ರಿಂದ ಅಂಥವರನ್ನೇ ಕಳುವುದು ಒಳ್ಳೆಯದಲ್ವೇ? ನೋಡೋಣ.
ಒಮ್ಮೆ ನಿಬ್ಬೆರನಾಗಿ ಹೋದೆ. ಹೌದಾ? ಸಿಡಿಲಿನ ಗರ್ಜನೆಯ ವಾಯುವಿನ ವೇಗವು ಯಮನ ಆರ್ಭಟ ಎಂಬಂತೆ ಕುರುಕ್ಷೇತ್ರ ಈ ಸೈನ್ಯವನ್ನು ಸವರುತ್ತಾ ಇರುವ ನಿನ್ನ ಕರದ ವೈಖರಿಯನ್ನು ಕಂಡಾಗ ಎಂತವರು ಮೆಚ್ಚಲೇಬೇಕು. ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಕೇಳು. ಏನು? ನೀನೊಬ್ಬ ವಿಕ್ರಮದ ವಿಷ್ಣುಲಿಂಗ ಎಂದರೂ ತಪ್ಪಾಗದು. ಆದ್ರೆ ಹಿಂದೆ ಒಂದು ಯುದ್ಧ ಮಾಡಿ ಹೋದಂತಹ ಪಟುಬಟರ ಹಾಗೆ ನಾನಂತ ಭಾವಿಸಿಕೊಳ್ಳಬೇಡ. ಕಲನ ಕಲಿ ಕಾರಣ ಯುದ್ಧಕ್ಕೆ ಬಂದಿದ್ದೇನೆ. ನೀನು ಯುದ್ಧಕ್ಕೆ ನನ್ನನ್ನು ಆಹ್ವಾನಿಸಬಹುದು. ಆದ್ರೆ ನಿನ್ನಲ್ಲಿ ಯುದ್ಧ ಮಾಡೋದಕ್ಕೆ ನನಗೆ ಮನಸ್ಸು ಆಗ್ತಾ ಇಲ್ಲ. ಯಾಕೆ ಕೇಳಿದ್ರೆ ನೀನೊಬ್ಬ ಬಾಲಕನಾದ್ದರಿಂದ ಹೇಳ್ತಾ ಇದ್ದೇನೆ. ಹೊರಟು ನಾವು ಬಾಲಕರು. ನಮ್ಮಸ್ತ್ರಕ್ಕೆ ನೀವು ಜೀವಿಸಿಕೊಂಬುದು ಶಕ್ತಿ ನೋಡಬೇಡ ಎಲ್ಲರೂ ಬೇಡ ಏನು ನೋಡು. ನನಗೆ ಎಣ್ಣ ಭಂಗ್ಯದ ಇದು ಗಂಜದರೆ ಶರಸನ್ಯಾಸ ಮುಂದೆ ಶಂಕನಗಾರಿಗಳನ್ನು ಮೊಳಗಿಸುತ್ತ ರಣಧಾರಣಿಗೆ ತುಂಬಿಕ್ಕುವ ವ್ಯಕ್ತಿ ಯಾರೆಂದು ಬೆರಗಾಗಿ ಒಮ್ಮೆ ನೋಡಿದೆ. ನೀನೆಲ್ಲ ಯಾರು ಬೆರಗಾಗಬೇಕು? ನೀನ ಎಲ್ಲ ಇವನ ಅಂದ್ರೆ ಏನದು? ಅಬ್ಬರ ಕಾಲಿತು ಪುಣ್ಯಾತ್ಮ ನೀನು. ಬರೇ ಅಷ್ಟಕ್ಕಲ್ಲ, ಮತ್ತೆ ಅಷ್ಟಕ್ಕೆ ಅಂತ ನಾನು ಹೇಳ್ತೇನೆ ಕೇಳು. ಹೇಗೆ? ಅಬ್ಬರ ಒಂದಾಯ್ತಲ್ಲ ಅಂದ್ರೆ ಅಬ್ಬರ ಈಗ ನಡೀತಲ್ಲ, ಅದನ್ನು ಬಿಟ್ಟು ಯಾವುದಕ್ಕೂ ಅದೇನು ಅದನ್ನು ಉದಾಹರಣೆಯಲ್ಲೂ ಸಿಕ್ಕುವುದಿಲ್ಲ. ಹಾಗಂತ ಯಾವುದಕ್ಕೆ ಆಗ್ತಿ ನೋಡೋಣ. ಹೇಳು. ಸ್ಪಷ್ಟವಾಗಿ ಲೋಕ ತಿಳಿದ ಸತ್ಯ ಕತೆ ನಾನು ಹೇಳ್ತೇನೆ. ಲೋಕದ ಕತೆ ಬಿಡು, ನೀ ಏನ್ ತಿಳಿದಿದ್ದೆ ಅಂತ ಹೇಳು. ಅದನ್ನೇ ಹೇಳ್ತೇನೆ. ಲೋಕ ತಿಳಿದದ್ದನ್ನೇ. ಅಸಹಾಯಕ ಸ್ಥಿತಿಯಲ್ಲಿರುವ, ಅನಾಥ ಸ್ಥಿತಿಯಲ್ಲಿರುವ ಹೆಣ್ಮಕ್ಕಳ ಸೀರೆ ಬಿಡಿಸ್ಲಿಕ್ಕೆ ನೀನು ಜನಾದಿತು. ಅದು ಅರ್ಧಂಬರ್ಧ, ಪೂರ್ಣ ಅಲ್ಲ. ನಿನಗೆ ನಮ್ಮ ವಿಷಯವೇ ಗೊತ್ತಿಲ್ಲ ಅಂತ ಅರ್ಥ. ಅದಿರ್ಬೋದು. ಈಗ ನೀನು ತಿಳ್ಕೊಂಡದ್ದು ಹಾಗೆ ಆಕ್ಷೇಪ ಏನೂ ಇಲ್ಲ. ಈಗ ಆವತ್ತಿನ ಪ್ರಕರಣ ಹೇಳುವುದಲ್ವಾ, ಹೆಣ್ಮಕ್ಕಳ ಸೀರೆ ಸುಲಿಯಕ್ಕೂ ಪೂರ್ಣ ಆಗ್ಲಿಕ್ಕಿಲ್ಲ ಅಂತ ಹೇಳಿದ್ವಿ. ಅಲ್ಲಿ ಪಾಂಡವರ ಸತ್ವ ಪರೀಕ್ಷೆ ಮಾಡಬೇಕು ಎನ್ನುವ ಉದ್ದೇಶದಂತೆ ಅಣ್ಣನ ಕಣ್ಣು ಸನ್ನೆಯಿಂದ ನಾನು ಮುಂದುವರೆದದ್ದು. ಸೀರೆ ಸುಲಿಲಿಕ್ಕಾಗದೆ ಬಿಟ್ಟದ್ದಲ್ಲ, ಕಣ್ಣು ಮುಚ್ಚು ಒಡೆಯುವುದ್ರೊಳಗೆ ಅಂತ 100 ದ್ರೌಪದಿಯರ ಸೀರೆ ಸುಲಿ ನಿಲ್ಸೇನು, ಆದ್ರೂ ಸುಲಿಲಿಲ್ಲ. ಯಾಕೆ ನೋಡುವ, ಒಬ್ಬ ಗಂಡ ಮಗ ಹೌದಾವ, ಹೆಂಡತಿಯ ಮಾನ ಹೋಗ್ತದಂತಾದ್ರೆ ಯಾರು ಸಹಿಸ್ಲಿಕ್ಕಿಲ್ಲ. ಆ ಲೆಕ್ಕದಲ್ಲಾದ್ರೂ ಆಡಿದ ಮಾತು ಈಗ ಅವ್ರು ತಪ್ಪದವರಾಗಬೇಕು ಅನ್ನೋ ಉದ್ದೇಶದಿಂದ ಹೋಗಿ ಸೀರೆ ಸರಿಗೆ ಕೈ ಹಾಕಿದ್ದು. ಬತ್ತಲೆ ದೇಹ ನೋಡುವ ಉದ್ದೇಶ ಅಲ್ಲ ನಮ್ಮದ್ದು. ಅಂತೂ ಒಬ್ಬ ಎದ್ದು ನಿಂತವ ಗಂಡ ಮಗ ಭೀಮಾವ. ಅವ ಎದ್ದಾಗ ನಿನಗೆ ನನಗೆ ಪರೀಕ್ಷೆ ಮುಗಿತು, ನಾನು ಕೂತೆ. ವಿಷಯ ಅಷ್ಟೇ, ಎಚ್ಚರ ತಪ್ಪಿ ಬಿತ್ತೆ. ಅದು ನಟನೆ ಬಿಡು. ಕುರಿತಾಗ ಆಕ್ಷೇಪ ಮಾಡುವುದಾ ಅಥವಾ ಇನ್ನೇನಾದ್ರೂ ಉಂಟು? ಏನು? ಭೀಷಣನು ನೀನಹುದಲ್ಲವೋ? ಆದ್ರೆ ಶಾಸನ ಕ್ಷಣಾರ್ಧದಲ್ಲಿ ನಿನ್ನ ತೋಳ ಬಲು ಹಣ್ಣು ಭಂಗಿಸರ ಇದ್ರೆ ನನಗೆ ಶರಸನ್ಯಾಸ ನಿನ್ನದ್ದ. ಶರವನೆಚ್ಚ ನಮ್ಮ ಪಾಲಿಗಿದೆ ಈಗ. ನಿಂದು 100 ಶರವನೆಚ್ಚ ಅನ್ನೋ ನೆನದಲ್ಲಿ ಅಭಿಮನ್ಯು ದುಶಾಸನ ನೇರ ಆಕ್ಷೇಪ ಮಾಡ್ತಾ ಇದ್ದೀನಿ.
ನೀನು ಏನ್ ಮಾಡೋಣ ಹೇಳು. ಏನ್ ಮಾಡ್ತಿ? ನೀನಾಡುವ ಮಾತಿಗೆ ಆಗ್ರಹೋದ್ಧಗ್ಧನಾಗಿ ನಾನು ನಿನ್ನನ್ನು ಸುಟ್ಟುರಿಯಬೇಕು ಅಂತ ಮನಸ್ಸು ಮಾಡಿದ್ರೆ ಅಂತ ನೀನು ಮಾಡುವಂತ ಶೌರ್ಯ ನೋಡಿದ್ರು ನಿನ್ನ ಮೇಲೆ ಯಥಾರ್ಥಕ್ಕೆ ನನಗೆ ಹಾಗೆ ಇಲ್ಲ, ಅದಿರ್ಲಿಕ್ಕೂ ಇಲ್ಲ. ನೀನು ವಿಜೃಂಭಿಸಿದ ಹಾಗೂ ನಿನ್ನ ಹುಟ್ಟಿಗೆ ಕಾರಣನಾಗಿದ್ದವ ಇದ್ದಾನಲ್ಲ ಅವ ಅರ್ಜುನ, ಮತ್ತೆ ನಿನ್ನ ದೊಡ್ಡಪ್ಪ ಭೀಮ, ಅವರು ಬರಲಿ, ಆಗ ನಾನು ಏನು ಅಂತ ತೋರಿಸ್ತೇನೆ. ಮತ್ತೆ ನೀನೊಂದು ಲೆಕ್ಕಕ್ಕುಂಟೇನ, ಮೊದಲ ಆಚೆ ತೊಲಗು, ಅವರನ್ನು ಕಳಿಸು. ಭೀಮಾರ್ಜುನನ ಸುದ್ದಿ ಆಮೇಲೆ ಮಾತಾಡು, ಮೊದಲು ಅಭಿಮನ್ಯುವಿನ ಸಾಹಸ ಏನಂತ. ಆರುವ ದೀಪಕ್ಕೆ ಪ್ರಕಾಶ ಇತ್ತು. ನಿನ್ನಂತ ಇಲ್ಲಿಗೆ ಪ್ರಕರಣ ಮುಗಿತು ಅಂತ ಲೆಕ್ಕ ಹಾಕಬೇಡ. ದುಶ್ಯಾಸನ ಬಂದವ, ಅದನ್ನೇ ನಂಬಿ ಬಂದವಲ್ಲ ನಾನು. ತೋಳಬಲ ಉಂಟು, ಕೂಡಿದ್ರೆ ಬಾ ನೋಡೋಣ. ವೀರಪಾರ್ಥನ ವಜ್ರ ವೀರ್ಯದ ನೋಡೋಣ. ಲೆಕ್ಕಕ್ಕುಂಟ ಎಲ್ಲೂ ಹೋದಂತಿಲ್ಲ. ವಿಜಯದ ವಾರ್ತೆಯನ್ನು ಅಣ್ಣನ್ ಯಾರಿಗೆ ಹೇಳ್ತೀಯ ನೀನು? ಯಾರಿಗೆ ಹೇಳ್ತಿ? ಹೋಗಲಿಲ್ವಾ? ಕಣ್ಣಗಟ್ಲ ಬಂತಾನೆ. ಬಿಡುದಿಲ್ಲ, ಬಿಡುದಿಲ್ಲ. ಏನ್ ಮಾಡ್ತೀಯ? ತಾಯಿಗೆ ಅಪಮಾನ ಮಾಡಿದ ತಲೆ ಎತ್ತಿಯ ಹೇಳಬಾರ್ದು. ನಿನಗೆ ನಾಯಿ ಅಂತ ಹೇಳಿದ್ರೆ ಆ ನಾಯಿಗಳಿಗೆ ಅಪಮಾನ ಮಾಡಿದ ಹಾಗಾಗಿ ನಿನ್ನನ್ನು ಸೀಡ್ ಹಾಕ್ತಿದ್ದೆ. ಬಿಟ್ಟದ್ದು ಯಾಕೆ ಗೊತ್ತಾ? ಭೀಮಸೇನನ ಪ್ರತಿಜ್ಞೆ ನೆನಪಾಗಿ ಬಿಟ್ಟಿದ್ದೇನೆ. ಅವನಿಗೆ ಹರಸಿಟ್ಟ ಕುರಿ ನೀನು. ನನ್ನ ಹೆಸರಲ್ಲಿ ಬದುಕು. ಬೇಕಿತ್ತ ಇದು ನನಗೆ? ಅಣ್ಣನಲ್ಲಿ ಬರುವಾಗ ಆರ್ಭಟದ ಮಾತಾಡಿ ಬಂದದ್ದು ಹೌದು. ಹೋಗುವಾಗ ಅವ ಆಡಿದ ಮಾತನ್ನು ಕೇಳುವಾಗ ಮೈ ಉರಿತಾ ಉಂಟು ನನಗೆ. ತಾಯಿಗೆ ಅಪಮಾನವನ್ನು ಮಾಡಿದ ನಾಯಿ ಅಂದ್ರೆ ಇವನ ಅಮ್ಮನಿಗೆ ಅಪಮಾನ ಮಾಡಿದ್ದು ನಾಯಿ, ನಾನಲ್ಲ. ನಾನು ನಾಯಿಯೂ ಅಲ್ಲ. ಪಾಂಡವರು ಅಂತ ಹೇಳಿದ್ರೆ ಸುಸಂಸ್ಕೃತರು, ಜನ ಆಡಿಕೊಳ್ಳುವ ಮಾತು ಅದು ಹೌದು ಅಂತ ಆದ್ರೆ ಕೊನೆ ಪಕ್ಷ ಶ್ವಾನ ಅಂತ ಅದು ಹೇಳ್ಬೋದಿತ್ತಲ್ಲ. ಅವ ನಾಡ ಶಾರ್ದೂಲ ಅಂತ ಹೇಳ್ಬೋದಿತ್ತು. ಹಾಗೆ ಹೇಳಿದ್ರು ತೊಂದರೆ ಇರಲಿಲ್ಲ. ಆದ್ರೆ ಇವ ಹಾಗೂ ಮಾಡಲಿಲ್ಲ. ಹೀಗೆ ಹೇಳ್ತಾನೆ ಅಂದ್ರೆ ಎಷ್ಟು ಮಟ್ಟಿಗೆ? ಏನೇ ಇದ್ರು ಬೀಸುವುದನ್ನೇ ತಪ್ಪಿಸ್ಕೊಂಡೆ. ಆಡಿ ಬಂದದ್ದೇನೋ ಹೌದು, ಮುಖ ತಗೊಂಡು ಹೋಗ್ಲಿಕ್ಕೆ ಅನುಕೂಲ ಇಲ್ಲ. ಅದಕ್ಕೆ ತಕ್ಕಾರೆ ವ್ಯವಸ್ಥೆಯೂ ಆದದ್ರಿಂದ ನೇರ ಹೋಗಿ ಬಿಡ್ತೇನೆ ಸುಮ್ಮನೆ. ಷಡುರಥರೆಲ್ಲ ಹಿಮ್ಮೆಟ್ಟುದಿರೆ ದ್ರೋಣ ಅಂತರಂಗದಿರ ವಿಜಗೆಂದ ಅರಸನಾತ್ಮಜರ ಮೂರುವರನ್ನು ಕೊಂದೀರಲಿ ಹೊರಗಿಸಿದ ಮೂರಕ್ಷೋಹಿಣಿಯ ಬಲವ ಅಭಿಮನ್ಯು ಅವನ ಕೈಯಲ್ಲಿರುವಂತಹ ರುದ್ರ ಎಂಬಂತಹ ತಾಪ ನಿಸ್ಮನದಿಂದ ನಮ್ಮನ್ನೆಲ್ಲ ಸಾಕ್ಷಾತ್ ಕಾಲಭೈರವನ ಹಾಗೆ ಎದುರಿಸುತ್ತಿದ್ದಾನೆ. ನಾನೊಂದು ಪ್ರತಿಜ್ಞೆ ಮಾಡಿದ್ದೇನೆ. ಅನೈಕ ಪ್ರವರಂ ರಾಜನ್ ಪಾತಯಿಷ್ಯಾಮಿ ಮಹಾರಥಿಂ. ಅಲ್ಲವಾದರೆ ಹಾಕಿದ್ದು ಯಜ್ಜಾಪವೀತ ಅಲ್ಲ ಅಂತ ಗೌರವನಿಗೆ. ಇಂದು ಹೌದು, ಸೂರ್ಯ ಮುಳುಗುವ ಹೊತ್ತು. ನನ್ನ ಪ್ರತಿಜ್ಞೆ ನೆರವೇರದಿದ್ದರೆ ಛೇ ಅದಾಗಬಾರದು. ನಾನು ಬ್ರಾಹ್ಮಣನಾಗಿಯೇ ಉಳಿಬೇಕು. ಏನು ಮಾಡೋಣ? ಕರ್ಣ, ನೋಡಿದ್ಯಾ ಅಭಿಮನ್ಯುವಿನ ಸಾಹಸ? ಹೌದು, ಮೃತ್ಯುಂಜಯನಂತೆ ಕಂಗೊಳಿಸುತ್ತಿದ್ದಾನೆ. ಕಾರಣ ಅವನ ಕೈಯಲ್ಲಿರುವಂತಹ ಚಾಪ. ಹೌದು, ರುದ್ರ ಎಂಬಂತಹ ಅಮೋಘವಾದಂತಹ ಚಾಪ. ಈ ಚಾಪಕ್ಕೆ ಇದಿರು ಗಾಂಡಿಯುವ ಒಂದೇ, ಅನ್ಯತ್ರವಲ್ಲ. ಆದುದರಿಂದ ನಾವು ಸುತ್ತಲೂ ನಿಂತು ಯುದ್ಧ ಮಾಡುತ್ತೇವೆ. ಆಮೇಲೆ ನೀನು ನಿನ್ನ ರೂಪುಗಾಣಿಸದೆ ಬೆಂಗಳೆಯಲ್ಲಿ ನಿಂತು ಅವನ ಚಾಪವನ್ನ ಇಕ್ಕಡಿಯಲ್ಲ
ಒಕ್ಕಡಿ ಮಾಡಿದ ಜೋಡಿಸಿ ಹಿಡಿದ ಮುಕ್ಕಡಿ ಮಾಡು. ಗುರುಗಳೇ, ನೀವು ಗುರುಗಳು ಇಂತ ಹೇಯ ಕೃತ್ಯವ ಕೈಯುವುದು ಆವನೀತಿದೆಲ್ಲ ಕರ್ಣ. ಗುರುದೇವ, ಕರ್ಣ, ನಿಮ್ಮ ಬಾಯಿಂದ ಇಂಥ ಮಾತು ಬಂದಿತು ಎನ್ನುವುದಾಗಿ ಕನಸಿನಲ್ಲಿ ನಾನು ನಡೆಸಿಕೊಂಡವನಲ್ಲ. ಅನಿರೀಕ್ಷಿತ. ಶಿಷ್ಯನೊಬ್ಬ ತಪ್ಪಿದ್ರೆ ಸರಿ ಮಾರ್ಗದಲ್ಲಿ ಹೋಗುವುದಕ್ಕೆ ಅವಕಾಶ ಮಾಡಿಕೊಡಬೇಕಾದ ಸ್ಥಾನ ನಿಮ್ಮದ್ದು. ಹಾಗಿರುವಾಗ ಅಭಿಮನ್ಯುವನ ಹಿಂದುಗಡೆ ನಿಂತು ಕರದ ಚಾಪವನ್ನ ಮುಕ್ಕಡೆ ಮಾಡುವಂತ ಹೇಳ್ತಿರಲ್ಲ, ಹಾಗೆ ಮಾಡಿದ್ರೆ ಪಾಪ ನನ್ನ ಪಾಲೆ ಬರುವುದಿಲ್ವೇ? ಪಾಪದ ಭೀತಿ ಉಂಟು ನಿನಗೆ? ಹೌದು. ಮನೆಗೆ ಬೆಂಕಿ ಹಚ್ಚುವುದು, ಅನ್ನಕ್ಕೆ ವಿಷ ಹಾಕುವುದು, ಹೆಣ್ಣೊಬ್ಬಳ ನಗ್ನ ಶರೀರವನ್ನು ನೋಡಬೇಕು ಎಂದು ಕಾಂಕ್ಷಿಸುವುದು, ಇದು ಪಾಪ ಆಗುವುದಿಲ್ವಾ? ಇದಕ್ಕೆಲ್ಲ ಪ್ರಚೋದನೆ ನಿನ್ನದ್ದು ಇಲ್ವಾ? ಇನ್ನಾದ್ರೂ ಸರಿ ಆಗುವ ರಾಜಹಂಸದ ನಗ್ನ ಶರೀರವನ್ನು ನೋಡೋಣ ಕೌರವ ಅಂತ ಸೀರೆ ಸುಲಿಯುವಾಗ ಪ್ರಚೋದಿಸಿದವ ನೀನು. ಆಗ ನಿನಗೆ ಎಚ್ಚರ ಇಲ್ವಾ? ನಾವೆಲ್ಲ ಮಾಡುವುದು ಯಾಕೆ? ನಾವೆಲ್ಲ ಸುಮ್ಮನಿದ್ದದ್ದು ಯಾಕೆ? ಕೌರವನ ಕಾರ್ಯ, ಭೂಪತಿಯ ಕಾರ್ಯ, ಪಾಪ ಎಲ್ಲ ಅವನ ತಲೆಯ ಮೇಲೆ. ಸೇನಾಧಿಪತಿಯಾಗಿರುವಂತಹ ನಾನು ಆಜ್ಞಾಪಿಸುತ್ತೇನೆ, ಮಾಡು. ನಮೋ ನಮಃ. ಹಿಂದಿನಿಂದ ನಿಂತು ನನ್ನ ಕರೆದ ಚಾಪವನ್ನು ಕತ್ತರಿಸಿದ ಕಲ್ಯಾರೆಂದು ಹಿಂತಿರುಗಿ ಕಂಡರೆ ಫಲ ಕಲೆ ಕರಳ ಗಂಡೆಂದರೆ ಈ ಲೋಕದಲ್ಲಿ ಗಂಡುಗಳ ತಂಡದಲ್ಲಿ ನೀನೊಬ್ಬ ಉದ್ದಂಡ ಸಾಹಸಿಯೇ ಹೌದು. ನಿನ್ನ ತಾಯಿ ನಿನ್ನನ್ನು ಗಂಡೆಂದು ಹೆತ್ತದ್ದಕ್ಕೆ ಸಾರ್ಥಕವಾದ ಕಾರ್ಯವನ್ನು ಮಾಡಿದೆಯೋ. ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕಲಿಕ್ಕೆ ಈ ಲೋಕದಲ್ಲಿ ಯೋಧನಾದವನು ವಿರೋಧಿಯ ಮುಖಾಮುಖಿಯಾಗಿ ಹೋರಾಡಬೇಕು. ಸಾಧ್ಯವಾದರೆ ಜಯಿಸಬೇಕು, ಇಲ್ಲದೆ ಹೋದರೆ ಅವನ ಸರಳಿಗೆ ಕೊರಳನ್ನು ಕೊಟ್ಟು ಸಾಯಬೇಕು. ನೀನು ಮಾತ್ರ ಹಾಗೆ ಮಾಡಲಿಲ್ಲ. ಗಂಡ ಸತ್ತ ಹೆಣ್ಣಿನಂತೆ ಮರೆಯಲ್ಲಿ ನಿಂತೆ ನನ್ನ ಕರದ ಚಾಪವನ್ನು ಕತ್ತರಿಸಿದೆ. ಕಾರಣ ತಪ್ಪು ನಿನ್ನದ್ದಲ್ಲವೋ? ಅವನಿಗೆ ಮತಿ ಇಲ್ಲ, ನಿನಗೆ ಗತಿ ಇಲ್ಲ. ನಿಮ್ಮಿಬ್ಬರ ಜಾತೆ ಸರಿಯಾಯಿತು. ನಿನಗೆ ಈ ಕುಯುಕ್ತಿಯನ್ನು ಬೋಧಿಸಿದ ಗುರು ಯಾರು ಹೇಳು? ಯಾರು ಹೇಳು? ಕೇವಲ ಚಾಪವೊಂದನ್ನೇ ನಂಬಿ ಬಂದವನು ನಾನಲ್ಲ. ಕತ್ತೆಯನ್ನು ಹಿಡಿದಿದ್ದೇನೆ. ನಿಮ್ಮೆಲ್ಲರ ಕತ್ತನ್ನು ಕತ್ತರಿಸಿ ಕ್ಷೇತ್ರ ಇದೊಂದು ಧರ್ಮಕ್ಷೇತ್ರ. ಆದರೆ ಇಲ್ಲಿ ಕ್ಷಣದಿಂದ ಕ್ಷಣಕ್ಕೂ ಆಗುತ್ತಿರುವುದು ಆ ಧರ್ಮ. ಹಿಂದಿನಿಂದ ನಿಂತು ನನ್ನ ಕರದ ಚಾಪವನ್ನು ಕತ್ತರಿಸಿದರು, ಕತ್ತೆಯನ್ನು ಹಿಡಿದು ಯುದ್ಧ ಮಾಡ್ತಾ ಇದ್ರೆ ನಾನು ಕೇಳಿದ್ದೇನು? ದೇವದತ್ತ ಮತ್ತು ಪಾಂಚಜನ್ಯದ ನಿನಾದ. ಇದರಿಂದ ನನ್ನ ತಂದೆ ಭಾವ ಬರುತ್ತಿದ್ದಾರೆ ಎಂದು ಭಾವಿಸಿ ಹೌದೋ ಸುಳ್ಳವೋ ನಿರ್ಧಾರ ಮಾಡಿಕೊಳ್ಳುವುದಕ್ಕಾಗಿ ಕ್ಷಣಕಾಲ ಏಕಾಗ್ರ ಚಿತ್ತನಾಗಿ ನಿಂತರೆ ಈ ಸಂದರ್ಭವನ್ನು ದುರುಪಯೋಗ ಪಡಿಸಿಕೊಂಡಂತ ಧೂರ್ತರು ನನ್ನ ಎರಡು ಕೈಗಳನ್ನ ಕತ್ತರಿಸೇ ಬಿಟ್ರು. ಎರಡು ಕೈಗಳಿಂದ ಕತ್ತರಿಸೇ ಬಿಟ್ರು. ಕೈಗಳು ಹೋಯ್ತೆಂದು ದುಃಖಿಸ್ತಾ ಇಲ್ಲ. ಯುದ್ಧವನ್ನು ಮುಂದುವರಿಸುವ ಬಗೆ ಹೇಗೆ 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 ಅದರ ಚಕ್ರವು ಮಂಡು ಭುಜ ಕೊದರಿಸಿ ಕಲಿಯಂತೆ ಮೆರೆ ಹೋದಲ್ಲಿಗೆ ಪಾರ್ಥಪುತ್ರ ಎಂದು ಹೇಳಿ ಆಗಲಾರ. ಏರಿ ಬಂದಿರುವ ರಥ ಇದೆ. ರಥವನ್ನು ಪುಡಿ ಮಾಡಿ ಅದರ ಗಾಲಿಗಳನ್ನು ಕಳಚಿ ಮಂಡು ಕೈಗಳಿಗೆ ಸಿಕ್ಕಿಸಿಕೊಂಡು ಕುರುಸೇನೆ ಬಡಿತೇನೆ. ನನ್ನ ತಂದೆಯಾದ ದುಶ್ಯಾಸನ ಓಡಿಸಿದವನೇನು? ಅವನ ಮಗ ನಾನು. ಗದಾಯುಧ ಎನ್ನುವುದಾಗಿ ನಿನ್ನ ಸಾವು ನನ್ನ ಕೈಯಲ್ಲಿ. ಸಿಂಹದ ಮರಿಯನು ಹಲವು ಗಜವೊಂದಾಗಿ ಸಿಂಹದ ಮರಿಯನು ಕೊಲುವಂತಾಯಿತು ಎಂದ ದ್ರೋಣ. ಅಂತೂ ನನ್ನ ಬ್ರಾಹ್ಮಣತ್ವ ಉಳಿಯಿತು. ಧ್ರುವ ನಕ್ಷತ್ರದಂತೆ ಮಿನುಗಬೇಕಾದಂತಹ ಕುವರನ ಅಳಿವಾಯಿತು. ಹಲವು ಗಜಗದ ಒಂದಾಗಿ ಸಿಂಹದ ಮರಿಯನ್ನು ಸಾಯಿಸಿದ ಹಾಗಾಯಿತು. ಕೌರವ ಗುರುಗಳೇ, ಹೊಟ್ಟೆಗೆ ಬೆಂಕಿ ಬಿತ್ತು.
ಈ ಹೊಟ್ಟೆಯ ಪಾಡಿಗಾಗಿ ಪರಶುರಾಮಾಚಾರ್ಯರಲ್ಲಿ ಹೋದಾಗ ಈ ಬ್ರಾಹ್ಮಣರನ್ನು ದ್ವೇಷಿಸುತ್ತಾರೆ, ಸಮಾಜದಲ್ಲಿ ಬದುಕುವುದು ಹೇಗೆ ಅಂತ ಕೇಳಿದಾಗ ಕೊಟ್ಟದ್ದು ಈ ಧನುಷರಾವಳಿಗಳನ್ನ ಅಭ್ಯಾಸದಿಂದ ನಾನು ಔದತ್ಯನಾದೆ. ಒಬ್ಬ ಎಳೆಯ ಮಗುವಿನ ಸಾವಿಗೂ ನಾನು ಕಾರಣನಾದೆ. ದ್ರೋಣ, ನಿನ್ನ ಬಾಳಿಗೆ ಧಿಕ್ಕಾರ ಇರಲಿ, ಧಿಕ್ಕಾರ ಇರಲಿ. ಮಂಗಲ ಜಯ ಜಯ ಪದುವನಾಭಗೆ, ಮಂಗಲ ಜಯ ಜಯ ವಾಮನಗೆ, ಮಂಗಲ ಜಯ ಜಯ ನಗದರ ರೂಪಗೆ, ಮಂಗಲ ಜಯ ಜಯ ಹತ್ತಾವತಾರಗೆ, ಮಂಗಲ ಬಾಡಿದರು ಮಂಗಲೆಯರು, ಮಂಗಲ ಬಾಡಿದರು. ಆದಿದೇವ ಸಕಲಾಗಮ ವಂದಿತ ಯಾದವ ಕುಲ ಮೋಹನ ರೂಪ, ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ನಾರಾಯಣ ಜಯ ನಮೋ ನಮೋ. ಮಂಗಲಂ